तो मेरा मानना है कि अ, मुझे खुद को ही खत्म कर लेना बेस्ट है मेरे लिए, क्योंकि जो मैं पैसे कमा रहा हूँ उसी से मैं अपने दुश्मन को बलवान बना रहा हूँ। वही पैसे मेरे ही मुझे ही बर्बाद करने के लिए यूज हो रहे हैं, और ये साइकिल बढ़ता ही रहेगा, है ना। मेरे ही टैक्सेस के पैसे से ये कोर्ट, ये पुलिस सिस्टम मुझे और मेरी फैमिली को और बाकी लोगों को भी हैरास करेगा, जो अच्छे लोग हैं। ನಿಜ. ಅದನ್ನ ನೆನೆಸ್ಕೊಂತಿದ್ರೇ ತುಂಬ ಬೇಜಾರಾಗುತ್ತೆ. ನಿನ್ನೆಯಿಂದ ಲೈಕ್ ಏನಾಗಿದೆ ಆ ಇಶ್ಯೂ ಅಲ್ಲಿ ಅಂತ ನೋಡಿದ್ರೆ, ಬೆಂಗಳೂರಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 24 ಪೇಜಿ 24 ಪೇಜ್ ಸೂಸೈಡ್ ನೋಟ್ ಬರೆದು ಅವರ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂದರೆ ಆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಸಿ, ಈಗ ಪ್ರೆಸೆಂಟ್ ಸಿಚುಯೇಷನ್ ಏನಾಗ್ಬಿಟ್ಟಿದೆ ಅಂದರೆ, ಗೌರ್ಮೆಂಟು ಹುಡುಗಿರ್ ಕೊಟ್ಟಿರೋ ಏನಂತ ಹಕ್ಕುಗಳನ್ನ ಕರೆಕ್ಟಾಗಿ ಉಪಯೋಗಿಸ್ಕೊತಿದ್ದಾರೆ. ಲೈಕ್ ಯಾವ ಥರ ಅಂದರೆ, ಆ ಹುಡುಗ ತಪ್ಪು ಮಾಡದೇ ಇರಲಿ ಅವ್ರ ಮೇಲೆ ಅಲಿಗೇಷನ್ ಆಗಿಬಿಡೋದು. ಗೌರ್ಮೆಂಟ್ ಆಗಲಿ ಲೈಕ್ ಆ ಪೊಲೀಸವರಾಗಲಿ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ಗೆ ಹೋಗ್ತಿಲ್ಲ. ಇಫ್ ಇನ್ ಕೇಸ್ ಹುಡುಗಿ ಏನಾದರೂ ಕಂಪ್ಲೇಂಟ್ ಮಾಡಿದ ತಕ್ಷಣ ಓಕೆ ಹುಡುಗಿ ಮಾಡಿದಾರಲ್ಲ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅವರು ಆ ಕೇಸ್‌ನ ಗೋ ಥ್ರೂ ಮಾಡ್ತಿದ್ದಾರೆ. ಇದೇ ರೀಸನ್ನಲ್ಲೇ ಪಾಪ ಅತುಲ್ ಅವರು 34 ವರ್ಷ ಐ ಮೀನ್ ಸಾಫ್ಟ್ವೇರ್ ಎಂಪ್ಲಾಯಿ ಇವರು. ಆ ಯಮ್ಮ 3 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಏನಂತ ಇವ್ರ ಮೇಲೆ. ಅಲಿಗೇಷನ್ ಆಗಿಬಿಟ್ಟು 3 ಕೋಟಿ ಡೈವರ್ಸ್ ಆಗಿ ಡಿಮ್ಯಾಂಡ್. ಒಬ್ಬ ಇಂಜಿನಿಯರು 3 ಕೋಟಿ ಕಟ್ಟಕ್ಕಾಗತ್ತಾ ಗುರು ಇಲ್ಲಿ ಬ್ಯಾಂಗ್ಳೂರಲ್ಲಿ? ಅವ್ನಿಗೆ ಮ್ಯಾಕ್ಸಿಮಮ್ ಪಾಪ ಏನು 45,000-50,000 ಬರ್ತಿರುತ್ತೆ. ಅವ್ನ ಫ್ಯಾಮ್ಲಿನ ನಿಭಾಯಿಸೋಕೆ ಕೂಡ ಅದರಲ್ಲಿ ಆಗಲ್ಲ. ಅಂಥ ಸಿಚುಯೇಷನಲ್ಲಿ 3 ಕೋಟಿ, ತಮಾಷೆನ 3 ಕೋಟಿ ಅಂದರೆ ಆ ಮನುಷ್ಯನಿಗೆ ಎಷ್ಟು ನೋವಾಗಿರ್ಬೋದು. ಸೀರಿಯಸ್ ಆಗಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. 24 ಪೇಜಿ ಒಬ್ಬ ಮನುಷ್ಯ ಸೂಸೈಡ್ ನೋಟ್ ಬರೆದಿದ್ದಾನೆ ಅಂದರೆ ಅವ್ನ ಮನಸ್ಸು ಎಷ್ಟು ನೋವು ಇರಬಾರ್ದು. ಅದು ಅದು 24 ಜೊತೆ ಪೇಜಿ ಜೊತೆ ಒಂದು ದೊಡ್ಡ ವಿಡಿಯೋನೇ ಮಾಡಿ ಇಟ್ಟಿದ್ದಾರೆ. ಲೈಕ್ ಅವರು ಎಷ್ಟು ಕಾಟ ಕೊಡ್ತಿದ್ರು ಅನ್ನೊಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಗುರು ಅವನ ಮೇಲೆ. ಅವ್ನು ಲೈಕ್ ಫಸ್ಟೇ ಒಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಟ್ರಸ್ಟ್ ಮೀ ಅವ್ನಿಗೆ ಒಂದು ಚೂರು ಸಹ ಪೇಷನ್ಸು ಇಲ್ಲ ಪೀಸ್ ಅನ್ನೋದು ಇರಲ್ಲ. ಆ ಥರ ಇದರಲ್ಲಿ ಅವ್ನು ಕೆಲಸನೂ ಮಾಡಬೇಕು, ಆ ಕೇಸ್ 11 ಕೇಸ್ ಜೊತೆ ತಿರುಗಬೇಕು, ಪ್ಲಸ್ 3 ಕೋಟಿ ಡಿಮ್ಯಾಂಡ್. ಇನ್ನೂ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಲೈಕ್ ಏನು ಅನ್ಬೇಕು? ಗೌರ್ಮೆಂಟ್ನ ಬೈಬೇಕಾ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನ ಬೈಬೇಕಾ? ಯಾರನ್ನ ಬೈಬೇಕು ಸಹ ಲೈಕ್ ಸೀರಿಯಸ್ ಆಗಿ ತುಂಬ ತುಂಬ ಬೇಜಾರಾಗುತ್ತೆ. ರೆಸ್ಟ್ ಇನ್ ಪೀಸ್ ಅತುಲ್ ಬ್ರೋ.